ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗೋವಿಂದ ಮೇಲೆ ಇರೋ ಆರೋಪ ಏನು ಅಂತಂದ್ರೆ ಅವ್ರಿಗೆ ಬೇಕಾದನ್ನೇ ಮಾಡೋದು ಅಂತ. ನೀವು ಹೆಮ್ಮೆಯಿಂದ ಹೇಳ್ಕೊತಿದ್ರಲ್ಲ, ನಾನ್ ಬೇಕಾದ್ರೆ ಇದನ್ ಮಾಡ್ತೀನಿ, ನಾನ್ ಬೇಕಾದ್ರೆ ಅದನ್ ಮಾಡ್ತೀನಿ, ನನ್ನ ಇಷ್ಟ ಅಂತ. ನೀವು ಯಾವ ಫಿಲಂ ಮಾಡಿದ್ರು ನಿಮ್ಮ ಇಷ್ಟದ ಹಾಗೆ ಮಾಡ್ತಿದ್ರಾ? ಯಾರ ಮಾತನ್ನು ಕೇಳ್ತಿರ್ಲಿಲ್ವಾ? ತುಂಬಾ ಜನ ನಿಮ್ ಜೊತೆ ಸೇರೋದು ಯಾಕೆ ಅಂದ್ರೆ ಅವರು ನಿಮ್ಮಿಂದ ಲಾಭ ಬಯಸ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ನಿಮಗೆ ಸಿಗೋ ಸಾಕಷ್ಟು ಫಿಲ್ಮ್ಗಳಿರ್ತಾವಲ್ಲ, ಅದರಲ್ಲಿ ಬಹಳಷ್ಟು ಸೀನ್ಗಳಿರ್ತವೆ. ಅಂದ್ರೆ ಈಗ ಜನ ಅದನ್ನ ನೋಡಿ ಚೀತು ಅನ್ನೋಕೆ ಶುರು ಮಾಡ್ತಾರೆ, ಮತ್ತೆ ಫಿಲ್ಮ್ನ ಬಹಿಷ್ಕಾರನೂ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಇದೆಲ್ಲ ತುಂಬಾ ಒಳ್ಳೆ ಪಬ್ಲಿಸಿಟಿ ಅಂತ ಅನಿಸ್ತಾ ಇರುತ್ತೆ. ನಾನಿದ್ಯಾವ ಪಬ್ಲಿಸಿಟಿ, ಇದೆಲ್ಲ ಆಗ್ಬಾರ್ದಿತ್ತು ಅನ್ಕೋತಿದ್ದೆ. ಹೇಗ್ ಬದಲಾಯಿಸ್ತಾ ಇದ್ರಿ? ಒಂದೆರಡು ಎಕ್ಸಾಂಪಲ್ನ ಹೇಳ್ಬೋದಾ? ನೀವು ಸೀನ್ನ ಹೇಗ್ ಬದಲಾಯಿಸ್ತಿದ್ರಿ ಅಂತ? ತುಂಬಾ ಭಯಂಕರ ಸರ್, ನಾನು ಕ್ಷಮೆ ಪ್ರಾರ್ಥನೆ ಮಾಡೋಕೆ ಇಷ್ಟಪಡ್ತೀನಿ. ತುಂಬಾ ಭಯಂಕರವಾಗಿದೆ. ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಬಡೇ ಮಿಯಾ ಚೋಟಾ ಮಿಯಾ ಶುರು ಆದಾಗ ಆ ಪಿಕ್ಚರ್ನ ಶುರು ಮಾಡೋವಂಥ ಸ್ಥಿತಿಯಲ್ಲಿ ನಾನಿರಲಿಲ್ಲ. ಯಾಕಂದ್ರೆ ನನ್ನಮ್ಮ ತೀರ್ಕೊಂಡಿದ್ರು, ಮತ್ತೆ ನಾನು ಆ ಫಿಲಮಿಂದ ಆಚೆ ಬರಬೇಕು, ಇದನ್ನ ಬಿಟ್ಬಿಡ್ಬೇಕು ಅನ್ಕೊಂಡಿದ್ದೆ. ಹೆಂಗೋ ನಾನು ಆ ಗೊಂದಲದಿಂದ ಆಚೆ ಬಂದೆ. ಮತ್ತೆ ಹೆಂಗಿದ್ರು ಫಿಲ್ಮ್ ಶುರು ಆಗ್ತಿತ್ತಲ್ಲ, ಕಾಮಿಡಿ ಮಾಡೋಕ್ಕೆ ನಗ್ತಾ ಇರೋಕ್ಕೆ ನನಗೆ ಮನಸ್ಸೇ ಇರಲಿಲ್ಲ. ಮತ್ತೆ ಪ್ರೀತಿ ಅಮಿತಾಬ್ ಬಚ್ಚನ್ ಅವ್ರಿಗೆ ಆ ಫಿಲಮ್ ನೋಡೋದು ತುಂಬಾ ಮುಖ್ಯವಾಗಿತ್ತು. ಅವಾಗ ಆ ಫಿಲಮ್ ಓಡ್ಲೇಬೇಕಿತ್ತು. ಮತ್ತೆ ಹಾಗೆ ಏನು ಅಂದ್ರೆ, ಆ ಫಿಲಮ್ದು ತುಂಬಾ ದೊಡ್ಡ ಸೀನ್ ಏನ್ ಬರುತ್ತಲ್ಲ, ಏನಪ್ಪ ಬಾದ್ಶಾ, ನನ್ನನ್ನ ನಿನ್ನ ಅನಾರ್ಕಲಿ ಅನ್ಕೊಂಡ್ಯಾ ಹೇಗೆ? ಎಷ್ಟು ಕುಣಿತಾ ಇದೀಯ ನೀನು? ಇದನ್ನ ಬರ್ದಿದ್ದು ಯಾವಾಗ ಬರ್ದಿದ್ದು ಅಂದ್ರೆ 2-3 ದಿನಕ್ಕೆ ಶೂಟಿಂಗ್ನ ಪ್ಯಾಕಪ್ ಮಾಡ್ಬಿಟ್ವಿ. ಆವಾಗ ಅವ್ರಂದ್ರು ಗೋವಿಂದ ಹೇಳಿದ್ಮೇಲೆ ಅವರು ನಿಜನ ಹೇಳ್ತಿರ್ಬೋದು. ರಮೇಶ್ ಮಲ್ಹೋತ್ರಾ ಅವ್ರು ಮಾಡಿದ ಫಿಲ್ಮು ದುಲೆ ರಾಜ ಕ್ಲೈಮ್ಯಾಕ್ಸ್ ಶೂಟ್ ಆಗೋವಾಗ ಪೂರ್ತಿ ಪಿಕ್ಚರಲ್ಲಿ ಕಾಮಿಡಿ ಇತ್ತು, ಹಾಡೆಲ್ಲ ಸೂಪರ್ ಹಿಟ್ ಆಗೋಗಿತ್ತು. ಮತ್ತಲ್ಲಿ ಮಷಿನ್ ಗನ್ ಎಲ್ಲ ತಗೊಂಡು ತುಂಬಾ ಜನ ಬರ್ತಾ ಇದ್ರು. ನಾನಿದೆಲ್ಲ ಯಾಕೆ ಬಂತಪ್ಪ ಅಂತ ಅನ್ಕೊಂಡೆ. ಮೋಸ್ಟ್ಲಿ ವಿಲನ್ ಹೈರ್ ಮಾಡಿರ್ಬೋದಾ? ನಾನು ಹೇಳ್ದೆ, ಅದ್ಹೇಗಾಗುತ್ತೆ ಗುರು, ಇದರಲ್ಲಿ ಕಾಮಿಡಿ ಪೂರ್ತಿ ಇದೆ. ಮತ್ತೆ ನಾನು ಹೇಳ್ದೆ, ಪ್ರೇಮ್ ಚೋಪ್ರಾ ಅವರಿದ್ದಾರೆ, ಮತ್ತೆ ಈ ಮನೀಶ್ ಅವರೆಲ್ಲ ಇರುವಾಗ ನನ್ಗಂತೂ ಅನಿಸ್ತಾ ಇರಲಿಲ್ಲ ಇದರಲ್ಲಿ ಫೈಟ್ದೇನೋ ಅವಶ್ಯಕತೆ ಇದೆ ಅಂತ. ನಗ್ನಗ್ತಾನೆ ನಾನು ಕ್ಲೈಮ್ಯಾಕ್ಸ್ ಮುಗಿಸ್ತೀನಿ ಅನ್ಕೊಂಡಿದ್ದೆ. ನಾನು ಪೂರ್ತಿ ಕ್ಲೈಮ್ಯಾಕ್ಸ್ನ ಮತ್ತೆ ಬರೆದ್ಬಿಟ್ರು ಅವರು. ಅದು ಮೊದಲೇದಿದ್ದ ಆ್ಯಕ್ಷನ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು ಅವರು. ನಾನು ಫೈಟರ್ಸ್ನೆಲ್ಲ ಕರೆದು, ನೀವು ದಯವಿಟ್ಟು ನಿಮ್ಮ ಹಣ ತಗೊಳ್ಳಿ, ನನ್ನ ಬೈಕೋಬೇಡಿ ಅಂತ ಅಂದೆ ನಾನು. ಮತ್ತೆ ಶೂಟು ಆಗೋಯ್ತು, ಆ ಫಿಲಮ್ ಸೂಪರ್ ಹಿಟ್ ಆಗೋಯ್ತು. ಗೋವಿಂದ ಅವರೇ, ನಿಮ್ಮ ಬಗ್ಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಏನ್ ಹೇಳೋದು ಅಂದ್ರೆ, ನೀವು ಲೇಟ್ ಲತೀಫ್ ಅಂತೆ. ಸೆಟ್ಗೆ ಲೇಟಾಗಿ ಬರೋದೇ ಗೋವಿಂದ ಅಭ್ಯಾಸ ಅಂತೆ. ನಾನು ಯಾವತ್ತೂ ಟೈಮಿಗೆ ಬಂದೇ ಇಲ್ಲ. ಈ ಆರೋಪ ಸರಿ ಇಲ್ಲ ಸರ್, ಈ ಆರೋಪ ಸರಿ ಇಲ್ಲ. ನೋಡಿ, ನೀವು ಆಪ್ಕಿ ಅದಾಲತ್ಗೆ ಬರೋದಕ್ಕೇನೆ 25 ವರ್ಷ ಮಾಡ್ಬಿಟ್ರಿ. ನೋಡಿ, ಈಗ ಆಪ್ಕಿ ಅದಾಲತ್ಗೆ ನಾನು ಶುರುವಿಂದನೇ ಹೇಳ್ತಿದ್ದೆ ಏನಂದ್ರೆ 2017 ಬಂದಾಗ ನಾನು ನಿಮ್ ಶೋಗೆ ಬರ್ತೀನಿ ಅಂತ. ನೋಡಿ, ನಿಮ್ಗೆ ಏನ್ ಹೆಸರು ಬಂದಿದ್ಯಲ್ಲ, ಆ ಹೆಸರು ನಿಮ್ಮ ಡ್ಯಾನ್ಸ್ ಮಾಡೋ ರೀತಿಯಿಂದಾನೇ ಬಂದಿರೋದು. ಈ ತರ ಡ್ಯಾನ್ಸರ್ ಫಿಲಂ ಇಂಡಸ್ಟ್ರಿನಲ್ಲಿ ಇನ್ಯಾರೂ ಇಲ್ಲ. ಹೀಗೆ ನೀವು ನಿಮ್ಮ ಮನ್ಸಿಗೆ ಬಂದಂಗೆ ಡ್ಯಾನ್ಸ್ ಮಾಡೋದನ್ನ ನೀವು ಎಲ್ಲಿಂದ ಕಲ್ತ್ಕೊಂಡ್ರಿ? ನಿಮ್ಗೆ ಹೇಳಿದ್ದು ಅನ್ಸುತ್ತೆ, ನನ್ನ ಅನಾರ್ಕಲಿ ಅನ್ಕೊಂಡ್ಬಿಟ್ರಾ ಅಂತ. ಏನು ಅಂದ್ರೆ, ಅದು ನಾನು ಒಂದ್ ಸೆಟ್ಟಿಂದ ಸೆಕೆಂಡಿಂದ ಥರ್ಡಿಂದ ಫೋರ್ತ್ 3-4 ಶಿಫ್ಟ್ ಮಾಡ್ತಿದ್ದೆ ಅವಾಗ ನಾನು. ಆಗ ಕಡಿಮೆ ಆಗೋದು, ಜಾಸ್ತಿ ಇದ್ದಾಗ ಇನ್ನಷ್ಟು ಕೂಡ ಇರೋದು. ನಾನು ಈ 3-4 ಶಿಫ್ಟಲ್ಲಿ ಅಲ್ಲಿಂದ ಇಲ್ಲಿಗೆ ಕೆಲಸ ಮಾಡ್ಬೇಕಾದ್ರೆ ನನ್ಗೇನು ಅನ್ಸೋದು ಅಂದ್ರೆ, ಈ ಸ್ಟೆಪ್ನ ನಾನು ಅಲ್ಲೂ ಮಾಡಿದ್ದೀನಿ, ಬೇರೆ ಕಡೆನೂ ಮಾಡಿದ್ದೀನಿ, ಇಲ್ಲೂ ಮಾಡಿಬಿಟ್ರೆ ರಿಪೀಟ್ ಆಗ್ಬಿಡುತ್ತೆ, ಹಾಗೆ ಮಾಡಬಾರ್ದು ಅನಿಸ್ತಿತ್ತು. ಮತ್ತೆ ಇನ್ನೊಂದೇನು ಅಂದ್ರೆ, ಆ ಫಿಲ್ಮಲ್ಲಿರೋ ಸ್ಟೈಲು ಅದೇ ರಿಪೀಟೂ ಆಗ್ತಾ ಇತ್ತು. ನಾನು ಪಾತ್ರ ಮಾಡಬೇಕಾದ್ರೆ ಬೇರೆ ಥರ ಇರಬೇಕು. ನನ್ನ ಜೊತೆ ಕೆಲಸ ಮಾಡೋ ಹೀರೋಯಿನ್ಗಳನ್ನ ಪುಸ್ಲಾಯಿಸಿ ಇಟ್ಕೋತಿದ್ದೆ ನಾನು, ಎಲ್ಲ ನೀನೇ ಅನ್ನೋ ಥರ. ಆವಾಗ ನಾನಿದ್ದೀನಿ. ಕೆಲಸ ಮಾಡಿದ ಹೀರೋಯಿನ್ ಜೊತೆಗೆಲ್ಲ ಅರ್ಧ ಡಜನ್ ಫಿಲಮ್ ಹಿಟ್ ಆಗಿದ್ದಾವೆ, ಎಲ್ಲ ಹೀರೋಯಿನ್ ಜೊತೆಗೂ. ಗೋವಿಂದ ಮೇಲೆ ಇನ್ನೊಂದು ಸುದ್ದಿ ಇತ್ತು. ಬಟ್ಟೆ ಹಾಕೊಳ್ಳುವಂತ ರೀತಿ ತುಂಬಾನೇ ಬೇರೆಯಾಗಿತ್ತು. ಹಳದಿ ಕೋಟ್, ಪರ್ಪಲ್ ಕಲರ್ನ ಶರ್ಟ್, ಬಿಳಿ ಶೂ. ನೀವೇ ಈಗಿನ ಫಿಲಮ್ ಎಲ್ಲ ನೋಡಿದ್ದೀರಾ?
ಎಷ್ಟೋ ಜನ ನಾನು ಬಟ್ಟೆ ಹಾಕೊಂಡಿದ್ದೆ ಅಂತ ಖುಷಿ ಪಡೋರು. ಇತ್ತೀಚೆಗೆ ರಣವೀರ್ ಸಿಂಗ್ ನಿಮ್ ಹಾಗೇನೆ ಕಾಣಿಸ್ತಾರೆ. ರಣವೀರ್ ಸಿಂಗ್ ಇದನ್ನೆಲ್ಲ ನಾನು ಅವನನ್ನ ಮೀಟು ಮಾಡಿದ್ದೀನಿ, ನೀನು ಸೂಪರ್ ಸ್ಟಾರ್ ಅಂತ ಹೇಳಿದ್ದೀನಿ ಅವನಿಗೆ. ಮತ್ತೆ ನಿನ್ನ ಮುಂದಿನ ಫಿಲಮ್ಸ್ ಬರ್ತಾ ಇದಾವಲ್ಲ, ಅದ್ರಲ್ಲಿ ನೀನು ಸಕ್ಸಸ್ ಆಗ್ತೀಯಾ ಅಂತ ಅಂದಿದ್ದೆ ನಾನು. ಯಾಕಂದ್ರೆ ಆರ್ಟಿಸ್ಟ್ನಲ್ಲಿ ಒಂದು ಮುಖ್ಯವಾಗಿರ್ಲೇಬೇಕು, ಅದೇನಂದ್ರೆ ಅವನಿಗೆ ಹಸಿವಿರ್ಬೇಕು, ಮತ್ತೆ ತುಂಬಾ ಶಿಸ್ತಾಗಿರ್ಬೇಕು, ಓದಿರ್ಬೇಕು, ತಿಳ್ಕೊಂಡಿರ್ಬೇಕು, ಮತ್ತವರು ತುಂಬಾ ಹೆಮ್ಮೆ ಪಡಬಾರ್ದು ಯಾವ್ದ್ರ ಬಗ್ಗೆನೋ. ಅದು ಅವರಲ್ಲಿದೆ. ನಂಗನ್ಸುತ್ತೆ ಅವನು ಈಗ ಶುರು ಮಾಡಿದಾನೆ. ಮತ್ ಹೀಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತುಂಬಾ ಸಕ್ಸಸ್ ಆಗ್ತಾನ ಅವನು. ಈ ಮಾತು ಸತ್ಯ. ನಿಮ್ ಬಗ್ಗೆ ಹೀಗೂ ಹೇಳ್ತಾರೆ, ಏನಂದ್ರೆ ಕಮಿಡಿಯನ್ಗಳಿಗೆ ತುಂಬಾ ಲಾಸ್ ಮಾಡ್ಬಿಟ್ರಂತೆ, ಕಾಮಿಡಿನೆಲ್ಲ ಗೋವಿಂದನೇ ಮಾಡೋರಂತೆ. ಅದೇನಾಯ್ತು ಅಂದ್ರೆ ನನ್ನ ಫಿಲಮಲ್ಲಿ ಕಾಮಿಡಿ ಆಗ್ತಾ ಇತ್ತು, ಆದ್ರೆ ನನ್ನ ಫಿಲಮ್ ಕಾಮಿಡಿ ಆಗಿರ್ಲಿಲ್ಲ. ಮತ್ತೆ ಪ್ರೀತಿಯ ದಿಲೀಪ್ ಸರ್ ನಂಗೆ ಏನ್ ಹೇಳಿದ್ರಂದ್ರೆ, ಗೋವಿಂದ ನೀನು ಟ್ರಾಜಿಡಿ ಫಿಲ್ಮ್ ಮಾಡಬೇಡ ಕಣ ಅಂತ. ಅದು ನಂಗೆ ಸೂಟ್ ಆಯ್ತು. ಮತ್ ಹೀಗೆ ಬಂದ ಕಾಮಿಡಿ ಫಿಲ್ಮ್ಗಳು 14-15 ವರ್ಷ ಟಾಪಲ್ಲಿಟ್ಟಿದ್ವು ನಮ್ಮನ್ನ. ಜನ ಇನ್ನೊಂದು ಹೇಳ್ತಾರೆ, ಏನಂದ್ರೆ ನೀವು ನಿಮ್ಮ ಹೀರೋಯಿನ್ ಜೊತೆಗೆ, ಒಬ್ಬೊಬ್ಬರ ಹೀರೋಯಿನ್ ಜೊತೆಗೂ ನೀವು ತುಂಬಾ ಚೆನ್ನಾಗಿದ್ರಿ. ನೀಲಂ ಅವರ ಜೊತೆಗೆ 10 ಫಿಲಂ ಮಾಡಿದ್ರಿ, ಕರಿಷ್ಮಾ ಅವ್ರ ಜೊತೆ 10 ಫಿಲಂ ಮಾಡಿದ್ರಿ, ರವೀನಾ ಟಂಡನ್ ಅವ್ರ ಜೊತೆನೂ 10 ಫಿಲಂ ಮಾಡಿದ್ರಿ. ನನ್ನ ಕರಿಯರ್ನ ನಾನು ಪ್ಲಾನ್ ಮಾಡಿಲ್ಲ ಅಂದಮೇಲೆ ಅವ್ರ ಕರಿಯರ್ನ ಹೇಗೆ ಪ್ಲಾನ್ ಮಾಡಲಿ? ಹೀರೋಯಿನ್ ಜೊತೆಗೆ 10 ಫಿಲಂ ಮಾಡಿದ್ರಿ, ಆದ್ರೆ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಕೇವಲ 2. ಇದಕ್ಕೆ ನಾನೇನು ಹೇಳಿ? ಪ್ರೀತಿ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ನಾನು ಕೆಲಸ ಮಾಡೋ ಟೈಮ್ನಲ್ಲಿ ನನಗೆ ಡೌಟ್ ಇತ್ತು. ನಾನು ಹೆದರ್ಕೊಂಡು ಹೇಳ್ಬಿಟ್ಟಿದ್ದೆ, ಸರ್ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಸರಿಯಾದ ಟೈಮಿಗೆ ಬರೋದಿಲ್ಲ, ಅಮಿತಾಬ್ ಬಚ್ಚನ್ ಅಂತೂ ಶಿಸ್ತಿಗೆ ಮತ್ತೆ ಟೈಮಿಗೆ ಸರಿಯಾಗಿ ಬರೋದಕ್ಕೆ. ಅಯ್ಯೋ ಪರಮಾತ್ಮ, ಅದು ಹಾಗಲ್ಲ. ಅವ್ರು ಮಾಡಿರೋ ಹೆಸರಿಗೆ ಅದು ಏನಂದ್ರೆ ಅಷ್ಟೊಂದು ಡಿಫಿಕಲ್ಟ್ ಕೂಡ ಆಗಲ್ಲ ಅವ್ರಿಗೆ. ಅವ್ರ ಜೊತೆ ಇದ್ದವರು ಎಷ್ಟು ಸೌಂಡ್ ಮಾಡ್ತಾ ಇರ್ತಾರಂದ್ರೆ, ಇವನ್ ಟೈಮಿಗೆ ಬರೋದಿಲ್ಲ, ಇವನೇ ಅವ್ರು ವಾಚ್ ನೋಡ್ಕೊಂಡು ಅವ್ರಿಗೆ ಹೀಗೆ ತೋರಿಸ್ಬೇಕಾಗಿರುತ್ತೆ ಅಮಿತಾಬ್ ಬಚ್ಚನ್ ಎಷ್ಟು ಒಳ್ಳೆಯವರು ಅಂತ. ಮತ್ತೆ ಇವನಿದನಲ್ಲ, ಇವನು ಟೈಮಿಗೆ ಕರೆಕ್ಟಾಗಿ ಬರಲ್ಲ. ಅವಾಗ ನಾನಂತೂ ಅವರನ್ನ ಈ ಜನರಿಂದ ಬಚಾವ್ ಮಾಡೋದಕ್ಕೆ ಕೇಳ್ಕೊತಿದ್ದೆ. ಯಾಕಂದ್ರೆ ಇವರಿದಾರಲ್ಲ, ನಿಮ್ಮನ್ನ ಎಷ್ಟು ಹೊಗಳು ಎಟ್ಟಕ್ಕೇರಿಸ್ತಾರೋ, ಮತ್ ನಮ್ ಬಗ್ಗೆ ಅಷ್ಟೇ ಕೆಟ್ಟದಾಗ ಮಾತಾಡಿ ಆ ಪೇಪರ್ನಲ್ಲಿ ಈ ಪೇಪರ್ನಲ್ಲಿ ನಾವೆಷ್ಟು ಕೆಟ್ಟೋರು ಅಂತ ಓದಿ ನಮಗ್ ಗೊತ್ತಾಗುತ್ತೆ ನಾವ್ ಹೀಗ ಇರೋದು ಅಂತ. ಅದಕ್ಕೆ ಮೊದ್ಲು ಕ್ಷಮೆ ಕೇಳಿ ಆಮೇಲೆ ಫಿಲ್ಮ್ ಮಾಡ್ದೆ ನಾನು. ಸಲ್ಮಾನ್ ಖಾನ್ ಅವ್ರ ಜೊತೆಗೂ ನೀವು 2 ಸಿನಿಮಾ ಮಾಡಿದ್ದು. ಸಲ್ಮಾನ್ ಜೊತೆ ನಾನಂತೂ ಏನಂದ್ರೆ ಪ್ರಾಬ್ಲಮ್ ಇಲ್ಲ, ಐ ಲವ್ ಹಿಮ್. ಐ ಫೀಲ್ ಹೀಸ್ ಅ ವೆರಿ ನೈಸ್ ಪರ್ಸನ್, ವೆರಿ ಗುಡ್ ಆರ್ಟಿಸ್ಟ್. ನಾನ್ ನಿಮ್ಗೆ ಈಗಲೇ ಹೇಳ್ಬಿಡ್ತೀನಿ, ಅವರು ಆಪ್ಕಿ ಅದಾಲತ್ಗೆ ಬಂದಿದ್ದಾಗ ಆಡಿಯನ್ಸ್ನಲ್ಲಿದ್ದವರು ಅವ್ರನ್ನ ಕೇಳಿದ್ರು, ಸಲ್ಮಾನ್ ನಿಮ್ಮ ಪ್ರಕಾರ ಬೆಸ್ಟ್ ಆಕ್ಟರ್ ಯಾರು? ಆಗ ಅವರು ಗೋವಿಂದ ಅಂದಿದ್ರು. ನಂಗೊಂದು ಇಷ್ಟ ಆಗ್ತದೆ, ರಣವೀರು ಮತ್ತು ಸಲ್ಮಾನ್ ಟಾಪಲ್ಲಿದ್ದಾರೆ. ಆಡಿಯನ್ಸ್ ಅಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನೀವು ಈಗಷ್ಟೇ ಶಾರುಖ್ ಖಾನ್ ಜೊತೆ ನಿಮ್ ಒಳ್ಳೆ ರಿಲೇಶನ್ಶಿಪ್ ಬಗ್ಗೆ ಹೇಳಿದ್ರಿ. ಮತ್ತೆ ನೀವು ರೊಮ್ಯಾನ್ಸ್ ಕಿಂಗ್ ಮತ್ತೆ ಕಾಮಿಡಿ ಕಿಂಗ್ ಆದವರು, ನೀವು ರಾಮ್ಕಾಮ್ ಮೂವಿ ಏನಾದ್ರೂ ಮಾಡ್ತೀರಾ? ನಿಮ್ಮಿಬ್ರು ಒಟ್ಟಿಗೆ ಸ್ಕ್ರೀನ್ ಮೇಲೆ ನೋಡೋ ಅದೃಷ್ಟ ಸಿಗತ್ತಾ? ಇವಾಗ ಏನಿದಾವೆ ಈ ಫಿಲ್ಮ್ಗಳೆಲ್ಲ ಅವನ್ನ ಪ್ರೊಡ್ಯೂಸರ್ ತಯಾರು ಮಾಡ್ತಾ ಇಲ್ಲ, ನೀವು ನೋಡಿಬೇಕಾದ್ರೆ. ಹೀರೋ ಯಾರ್ಯಾರು ಇರ್ತಾರೋ ಅವರೇ ಫಿಲ್ಮ್ ಮಾಡ್ಕೋತಿದ್ದಾರೆ. ಸರ್, ಅವ್ರ ಜೊತೆ ಆಕ್ಟ್ ಈಗ ನೋಡಿ, ಸಲ್ಮಾನ್ ಖಾನ್ ಪ್ರೊಡಕ್ಷನ್ ಹೌಸ್ ಇದೆ ಅವಂದೇನೆ. ಆಮಿರ್ ಖಾನ್ದು ಇದೆ, ಈಗ ಶಾರುಖ್ ಖಾನ್ದು ಇದೆ ಪ್ರೊಡಕ್ಷನ್ ಹೌಸ್ ಈಗ. ಹಾಗೆ ಅಮಿತಾಬ್ ಬಚ್ಚನ್ ಅವ್ರದಂತೂ ಕೇಳಂಗೇ ಇಲ್ಲ, ಹೀರೋ ಪೂರ್ತಿ ಫಿಲ್ಮ್ ಇಂಡಸ್ಟ್ರಿ. ಈಗ ನೋಡಿ, ಹೀಗಿರುವಾಗ ಈ ಥರ ಪಾತ್ರ ಮಾಡಿ ಆಯ್ತು, ನಾವು ಅವ್ರೀಗ ಮಾಡ್ಬೇಕು ಈ ಪಾತ್ರ ಅಂತ ಕೇಳಿದ್ರೆ ನಾನು ಮಾಡೇ ಮಾಡ್ತೀನಿ ಪಕ್ಕ. ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಹೆಸರು ಚೀಚಿ ಹೇಗಾಯ್ತು? ಇದು ನಾನು ಹುಟ್ಟೋ ಟೈಮಲ್ಲಿ ಅದು ಅಮ್ಮ ಜೋಗಿ ಬಟ್ಟೆ ಹಾಕೊಂಡ್ಬಿಟ್ಟಿದ್ರು. ಮತ್ತೆ ಅವರು ಅವರ ಕೂದಲು ತೆಗ್ದಿದ್ರು, ಐಬ್ರೋಸ್ ತೆಗ್ದಿದ್ರು. ಮತ್ತೆ ಆಗ ಗೊತ್ತಾಯ್ತು ಅವ್ರಿಗೆ ಹೊಟ್ಟೆಯಲ್ಲಿ ಮಗು ಇದೆ ಅಂತ. ಅದಕ್ಕೆ ನಾನು ಸಾಧು ಮಗ ಆಗೋದೆ. ಮತ್ತೆ ನಾನು ಹುಟ್ಟಿರೋ ಟೈಮಲ್ಲಿ ಆಗ ಅವ್ರು ತುಂಬ ದುಃಖದಲ್ಲಿದ್ದರು.
ಮತ್ತೆ ಅವ್ರ ಟೈಮಲ್ಲೂ ಅವರು ತುಂಬ ದೊಡ್ಡ ಸ್ಟಾರ್ ಆಗಿದ್ರು, ಆರ್ಟಿಸ್ಟ್ ಆಗಿದ್ರು, ಅಪ್ಪ ಹೀರೋ ಆಗಿದ್ರು. ಅದು ಎಷ್ಟು ಕಷ್ಟ ಎದುರಿಸ್ತಾ ಇದ್ರು ಅಂದರೆ, ಅದು ಅವರು ಒಂದು ಫೋಟೋ ಇಟ್ಕೊಂಡಿದ್ರು, ಅದರಲ್ಲಿ ಕೃಷ್ಣ ಪರಮಾತ್ಮ ಬರೀ ಕಿರುಬೆರಳಲ್ಲಿ ಇಡೀ ಪರ್ವತನ ಎತ್ಕೊಂಡಿದ್ದ. ಚೀಚೆ ಏನಿದೆ ಅದು, ಅದನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಎಲಿಗೆಂಟ್ ಅಂತ ಹೇಳ್ತಾರೆ. ಮತ್ತು ಪಂಜಾಬಿಯಲ್ಲಿ ಇದನ್ನು ಚೀಚೆ ಬೆರಳು ಅಂತಾರೆ. ಮತ್ತು ಈ ಬೆರಳೇನಿದೆಯಲ್ಲ, ಇದು ಶಕ್ತಿನ ತೋರಿಸುತ್ತೆ. ಹಾಗೇನೆ ದೈವ ಕೃಪೆ ಇದೆ ನನ್ನ ಮೇಲೆ ಯಾವಾಗ್ಲೂ. ಈ ಮನಸ್ಸಿಂದ ಅವರು ನನಗೆ ಆ ಹೆಸರು ಇಟ್ಟಿರಬೇಕು ಅನ್ಸುತ್ತೆ. ಹೀಗೆ ಹೇಳ್ತಾ ಇದ್ರು ಅವರು.